ಚಾಣಕ್ಯ ವಾರ್ತೆಗಳು ಓದುತ್ತಿರುವರು ಮುತ್ತಣ್ಣ ಯರಗೊಪ್ಪ. ಲಾಠಿ ಪ್ರಹಾರ ಖಂಡಿಸಿ ಪಂಚಮಸಾಲಿ ಸಮಾಜದಿಂದ ಪ್ರತಿಭಟನೆ. ನಗರದ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಪಂಚಮಸಾಲಿ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ರ್ಯಾಲಿ ನಡೆಯುತ್ತಿರುವುದು. ನಗರದ ಬಸವೇಶ್ವರ ವೃತ್ತದಲ್ಲಿ ಪಂಚಮಸಾಲಿ ಸಮಾಜದ ವತಿಯಿಂದ ನಡೆಯುತ್ತಿದ್ದ ಪ್ರತಿಭಟನೆಯಲ್ಲಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಅರ್ಪಿಸುತ್ತಿರುವುದು. ಬೆಳಗಾವಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದ 2A ಮೀಸಲಾತಿಗೆ ಆಗ್ರಹಿಸಿ ಹೋರಾಟ ಮಾಡುತ್ತಿದ್ದ ಸಮಾಜದ ರೈತರ ಯುವಕರ ಮೇಲೆ ಮಾರಣಾಂತಿಕ ಲಾಠಿ ಪ್ರಹಾರ ಮಾಡಿಸಿದ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಬದಾಮಿ ನಗರದ ಪಂಚಮಸಾಲಿ ನಗರದ ಘಟಕದಿಂದ ಹಮ್ಮಿಕೊಳ್ಳಲಾಯಿತು. ನಗರದ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಅಂಬೇಡ್ಕರ್ ವೃತ್ತ ಹಾಗೂ ಪುಲಿಕೇಶಿ ವೃತ್ತದಲ್ಲಿ ಮಾನವ ಸರಪಳಿ ಮಾಡುವ ಮೂಲಕ ರಸ್ತೆ ತಡೆ ನಡೆಸಿದರು. ನಂತರ ಬಸವೇಶ್ವರ ವೃತ್ತದವರೆಗೆ ಸಾಗಿ ಸರ್ಕಾರ ದೌರ್ಜನ್ಯ ಖಂಡಿಸಿ ಮನವಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಸಲ್ಲಿಸಿದರು. ಸಮಾಜದ ಮುಖಂಡರಾದ ಸಿದ್ದನ ಶಿವನಗುತ್ತಿ, ಸಮಾಜದ ತಾಲೂಕು ಅಧ್ಯಕ್ಷರಾದ MS ರುದ್ರಗೌಡರು ಮಾತನಾಡಿ, ಪೊಲೀಸರು ಪ್ರತಿಭಟನೆ ನಿಯಂತ್ರಿಸಲು ದುರುದ್ದೇಶದಿಂದ ಲಾಠಿ ಚಾರ್ಜ್ ನೆಪದಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಿದ ಹಿನ್ನೆಲೆಯಲ್ಲಿ ಸಾವಿರಾರು ಜನರಿಗೆ ಗಂಭೀರ ಗಾಯಗಳಾಗಿದ್ದು 100ಕ್ಕೂ ಹೆಚ್ಚು ಹೋರಾಟಗಾರರು ಜೀವನ ಚಿಂತಾಜನಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಾಗೂ ಕೋಟ್ಯಾಂತರ ಜನರು ದುಃಖವನ್ನು ಅನುಭವಿಸುತ್ತಿದ್ದಾರೆ ಎಂದು ಜಗದ್ಗುರುಗಳ ಕ್ಷಮೆ ಕೇಳಬೇಕು, ಪಂಚಮಸಾಲಿಗಳ ಹಾಗೂ ರೈತರ ಮೇಲೆ ಹಾಕಿರುವ ಕೇಸನ್ನು ಹಿಂಪಡಿಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡ MD ಯಲಗಾರ್, ಪ್ರಧಾನ ಕಾರ್ಯದರ್ಶಿ ಅಶೋಕ್ ಗಂಗಲ್, ಉಪಾಧ್ಯಕ್ಷ ನಿಂಗಬಸಪ್ಪ ದುಳಪ್ಪನವರ್, ಮುಖಂಡರಾದ MD ಯಲಗಾರ್, ಬಾಣದ ಶರಣಪ್ಪ ಮಾಯನಮರದ, ಬಸವರಾಜ ಉಳ್ಳಾಗಡ್ಡಿ, ಸಿದ್ದು ಗುಡುಗುಡಿ, TM ಬೂದಿಯಾಳ್, ನಿಂಗಪ್ಪ ಹೊಸಮನಿ, ಚಂದ್ರಶೇಖರ್ ನರಗುಂದ, ಮಳಿಶಾಂತ ಬಿಳೆಯಾಳ, ಸಂಗಪ್ಪ ಚೌಧರಿ, ಮೆಣಸಿನಕಾಯಿ, RB ಸಂಕದಾಳ್, BS ಪಾಟೀಲ್, ಬಸು ಅಮರಗೋಳ್, ಹುಲ್ಲೂರ್ ರಮೇಶ್ ಯಾದವಾಡ್, NS ಬೊಮ್ಮನಗೌಡ್ರ, V ಯಲಗಾರ್, ಬಾಪುಗೌಡ ಪಾಟೀಲ್, ರಮೇಶ್ ಉಳ್ಳಾಗಡ್ಡಿ, ಲಿಂಗೇಗೌಡ್ರ ಕೆರೂರ್, ಬಸು ಹುಣಗುಂದ, ಬಸು ಸುಂಕ ಸೇರಿದಂತೆ ನೂರಾರು ಪಂಚಮಸಾಲಿ ಸಮಾಜದ ಹಿರಿಯರು, ಯುವಕರು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತೆ ಮುಕ್ತಾಯವಾಯಿತು. ನಮಸ್ಕಾರ.